ಮೂವಿ ದರ್ಶನ್ ಬಗ್ಗೆ ಸುದೀಪ್ ಮಾತನಾಡಿದ್ದಾರೆ. ಮಾಜಿ ಕುಚಿಕು ಬಗ್ಗೆ ಮಾತನಾಡಿರುವಂಥದ್ದು ಕಿಚ್ಚ ಸುದೀಪ್. ನಾನು ಪೌರಾಣಿಕ ಚಿತ್ರದಲ್ಲಿ ನಟಿಸಲ್ಲ, ಕಾರಣ ಕುದುರೆ ಅಂತ ಹೇಳಿದ್ದಾರೆ. ದರ್ಶನ್ ಬಗ್ಗೆ ಮಾತನಾಡಿದ್ದಾರೆ, ಅದನ್ನು ತೋರಿಸ್ತೀವಿ. ಅದಕ್ಕೂ ಮುಂಚೆ ಪೌರಾಣಿಕ ಚಿತ್ರದ ಬಗ್ಗೆನೂ ಕೂಡ ಮಾತನಾಡಿದ್ದಾರೆ. ನಾನು ಪೌರಾಣಿಕ ಚಿತ್ರದಲ್ಲಿ ನಟಿಸಲ್ಲ, ಕಾರಣ ಕುದುರೆ ಅಂತ ಹೇಳಿದ್ದಾರೆ. ನಾನು ಹಾರ್ಸ್ ರೈಡಿಂಗ್ ಪ್ರಾಕ್ಟೀಸ್ ಮಾಡಿದ್ದೆ, ಕುದುರೆ ಒಂದು ಸಲ ಓಡಿ ಹೋಗಿತ್ತು. ಈ ಹಿಂದೆ ನಾನು ದರ್ಶನ್ ತೋಟಕ್ಕೆ ಹೋಗಿದ್ದೆ, ದರ್ಶನ್ ಸಹ ಕುದುರೆ ರೈಡ್ ಮಾಡು ಅಂತ ಹೇಳಿದ್ದ. ಆಗ ನೀನು ಬೇಡ, ನಿನ್ನ ಕುದುರೆನೂ ಬೇಡ ಅಂತ ಹೇಳಿದ್ದೆ. ಮಾಜಿ ಕುಚಿಕು ದರ್ಶನ್ ಬಗ್ಗೆ ಸುದೀಪ್ ಮಾತನಾಡಿದ್ದಾರೆ. ಕೆಲವೊಂದು ಮೆಮೊರೀಸ್ನ ಹಂಚಿಕೊಂಡಿದ್ದಾರೆ. ದರ್ಶನ್ ಡೆವಿಲ್ ಸಿನಿಮಾಗೆ ಖಂಡಿತ ಒಳ್ಳೆದಾಗ್ಲಿ. ನಾವು ಯಾರದ್ದೋ ಮಾತು ಕೇಳಿ ಬಂದಾಗಲ್ಲ. ಸೂರ್ಯ ಚಂದ್ರ ಎರಡು ಚಂದ, ಆದರೆ ಅವರವರ ಜಾಗದಲ್ಲಿ ಮಾತ್ರ. ಮಾಜಿ ಕುಚಿಕು ದರ್ಶನ್ ಬಗ್ಗೆ ಈ ರೀತಿಯಾಗಿ ಸುದೀಪ್ ಅವರು ಮಾತನಾಡಿದ್ರು. ಸುದೀಪ್ ಅವರ ಮಾತು, ದರ್ಶನ್ ಜೊತೆ ಕಳೆದ ಒಂದೆರಡು ಕ್ಷಣಗಳನ್ನು ಕೂಡ ನೆನೆಸ್ಕೊಂಡಿದ್ದಾರೆ. ಪೌರಾಣಿಕ ಚಿತ್ರದಲ್ಲಿ ನಾನು ನಟಿಸೋದಿಲ್ಲ, ಯಾಕಂದರೆ ಪ್ರಾಬ್ಲಮ್ ಇರುವಂಥದ್ದೇ ಕುದುರೆಯಿಂದ ಅಂತ. ದರ್ಶನ್ ಅವರ ಫಾರ್ಮ್ ಹೌಸ್ಗೆ ನಾನು 2 ಬಾರಿ ಹೋಗಿದ್ದೆ. ಆ ಸಂದರ್ಭದಲ್ಲಿ ದರ್ಶನ್ ಹೇಳಿದ್ದ, ಕುದುರೆಯನ್ನು ಓಡಿಸುವಂಥ ನಿಟ್ಟಿನಲ್ಲಿ ನೀನು ಬೇಡ, ನಿನ್ನ ಕುದುರೆನೂ ಬೇಡ ಅಂತ ಹೇಳಿ ಬಂದಿದ್ದೆ ಅಂತ ಮಾತನಾಡಿದ್ದಾರೆ. ನನಗೆ ಈ ಕುದುರೆ ಓಡಿಸೋದಿದೆಯಲ್ಲ, ಇದು ಒಂದು ನನಗೆ ಆಗಲ್ಲ. ಯಾಕಂದರೆ ಒಂದು ಎಕ್ಸ್ಪೀರಿಯನ್ಸ್ ಆಗಿ ನನಗೆ, ನಾನು ಯಾವುದೋ ಒಂದು ಈ ಥರ ಪಾತ್ರ ಬಂದು ತುಂಬ ಪ್ರಾಕ್ಟೀಸ್ ಮಾಡೋಕ್ಕೋಗಿ, ಅಂದರೆ ಆ ಟೈಮಲ್ಲಿ ಹೇಳಿದರು, ಹೀರೋ ಅಂದರೆ ಫೈಟ್ ಕಲಿಬೇಕು, ಕುದುರೆ ಓಡೋದು ಕಲಿಸ್ಬೇಕು, ಏನೇನೋ ಹೇಳಿದರು. ನಾನು ಸೀರಿಯಸ್ ಆಗಿ ಹೋಗಿದ್ದೆ, ಕಲಿತೆ. ಒಂದು ವಾರ, ಒಂದು 10 ದಿನ ಚೆನ್ನಾಗಿ ಓಡಿಸ್ದೆ. ಒಂದು ದಿನ ಸುಮ್ಮನೆ ನುತ್ತಿದ್ದ ಕುದುರೆ ಯಾಕೆ ಎಗುರುತು ಅಂತ ಗೊತ್ತಿಲ್ಲ, ಎಳ್ಕೊಂಡು ಬೀಡ್ಕೊಂಡು ಕಾಲು ಸಿಗಾಕೊಂಡು ಒಂದು 20 ಮೀಟ್ರ್ ಎಳ್ಕೊಂಡು ಓಡೋಗ್ಬಿಟ್ಟಿತ್ತು ನನ್ನನ್ನು. ಆವಾಗ ಆಗಿರೋ ಭಯ ಇದೆಯಲ್ಲ, ಪ್ರಪಂಚನೇ ನೋಡ್ಬಿಟ್ಟೆ ನಾನು. ದರ್ಶನ್ ತೋಟಕ್ಕೆ ಹೋಗಿದ್ವಿ. ಅಲ್ಲಿಗೆ ಹೋದಾಗ 10 ಅಂತ ತುಂಬ ಫೋರ್ಸ್ ಮಾಡ್ದ. ನೀನು ತೀಪರ್ಲಾಗ ಹೊಡೆದು ನೀನು ಬೇಡ, ನಿನ್ನ ಕುದುರೆ ಸಾವಾಸನೂ ಬೇಡ ಅಂತ ಹೇಳಿದ್ದೆ. ಆದರೂ ಕುದುರೆ ಹತ್ತಿಸಿದ್ರು. ನಾನು ಮೆತ್ತಿಗೆ ಯಾರು ಹಿಡ್ಕೊಳ್ರಪ್ಪ ನೀವು ಅಂದ್ಬಿಟ್ಟು ಮೆತ್ತಿಗೆ ಹೇಳಿ ಹೋಗ್ತಾಯಿದ್ದೆ. ಅವು ಟಕ 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 ಹೋಗ್ತಾಯಿದ್ದ. ಹೋಗ್ತಾ ಸಾಯ್ಡಲ್ಲಿ ಬಿಚ್ಕೊಬೋದು, ದಡ್ ಅಂತ ಬಿದ್ದ. ಅದು ನೋಡಿದ ತಕ್ಷಣ ನಿಲ್ಸಪ್ಪ ಫಸ್ಟು ಅಂದೆ ನಾನು. ಅವತ್ತು ಇಳಿದವನು ಇನ್ನೂ ಕುದುರೆ ಹತ್ತಿಲ್ಲ ನಾನು. ಈ ಪೌರಾಣಿಕ ಮಾಡಿದ್ರೆ ಫಸ್ಟು ನಮಗೆ ಯುದ್ಧಕ್ಕೆ ಬಿಡ್ತೀರಾ, ಆ ಕುದುರೆ ಮೇಲೆ ಕಿರ್ಚ್ಕೊಂಡು ಬರಬೇಕು. ಯಾಕೆ ಬೇಕು? ಈಗ ಮಾಡ್ತಾರೋ ಸಿನಿಮಾ ಥರ ಮಾಡಿದ್ರೆ ಬೈಕಲ್ಲಿ ಬರ್ತೀನಿ, ಬೇಗ ಮುಗಿಸ್ತೀನಿ, ಬೇಗ ಮನೆಗೆ ಹೋಗ್ತೀನಿ. ಖಂಡಿತ ಒಳ್ಳೇದಾಗಲ್ಲ ಮಾಸಿ. ಮೈ ಪಾಯಿಂಟ್ ಇಸ್, ಎನಿ ಸಿನಿಮಾ ಶುಡ್ ಡೂ ವೆಲ್. ಓಕೆ, ನಾನೀಗ ಲಾಸ್ಟ್ ಟೈಮೇ ಹೇಳಿದೆ, ವಿಚಾರ ಬಂದಾಗ ಅವ್ರ ನೋವುಗಳು ಅವ್ರಿಗಿರ್ತವೆ, ಅವ್ರ ಫ್ಯಾನ್ಸಿಗೆ ಅವ್ರ ನೋವುಗಳಿರ್ತಾರೆ ಅಂದಾಗ ನಾವು ಮಾತಾಡೋದು ತಪ್ಪಾಗುತ್ತೆ. ಸರ್ಕಾರ ಕಾನೂನು ಅಂತ ಬಂದಾಗ ಅವ್ರೇನು ಮಾಡಬೇಕು ಅವ್ರು ಮಾಡ್ತಾ ಇರ್ತಾರೆ, ಅದಕ್ಕೂ ನಾವು ಅಡ್ಡ ಬರಬಾರ್ದು. ತಪ್ಪು ಸರಿ ಅಲ್ಲಿ ನಿರ್ಧಾರ ಆಗುತ್ತೆ, ಹಾಗಂತ ಅವರು ಏನು ಕೈ ಕಟ್ಕೊಂಡು ಕೂತಿರಲ್ಲ, ಎಲ್ಲ ಮಾಡ್ತಾ ಇರ್ತಾರೆ. ನಾನು ಕೆಲವುದಕ್ಕೆ ಯಾಕೆ ತಲೆ ಹಾಕಕ್ಕೆ ಹೋಗಲ್ಲ ಅಂದರೆ, ಒಂದು ವೈಯಕ್ತಿಕವಾಗಿ ನನಗೆ ಇಂಟ್ರೆಸ್ಟ್ ಇಲ್ಲ ಯಾರದೇ ವಿಚಾರ ತಲೆ ಹಾಕೋಕ್ಕೆ. ಎರಡನೇದು, ನಾವು ಮಾತಾಡೋದು ಕೆಲವು ವಿಚಾರದಲ್ಲಿ ತಪ್ಪಾಗುತ್ತೆ, ಅದಿನ್ನೂ ಕೆಡಿಸುತ್ತೆ ವಿಚಾರಗಳನ್ನು. ಇದನ್ನು ಅರ್ಥ ಮಾಡಿಕೊಂಡ್ರೆ ಐ ಥಿಂಕ್ ಇಟ್ಸ್ ಬೆಟರ್. ಅಪಾರ್ಟ್ ಫ್ರಮ್ ದಟ್, ನಿಮ್ಮ ಫಸ್ಟ್ ಪಾರ್ಟಿಗೆ ಬರೋಕ್ಕೆ ಹೋದರೆ ಅಫ್ಕೋರ್ಸ್ ಗ್ರೇಟ್ ಮೂಮೆಂಟ್ಸ್ ಯಾರೊಟ್ಟಿಗೆ ಕಳೆದಿರಲ್ಲ ನಾವು, ಏನೇನು ಕಳೆದಿರಲ್ಲ ನಾವೆಲ್ಲ. ಬಟ್ ಆಮೇಲೆ ಯಾವ ಕಾರಣಕ್ಕೆ ಹಿಂಗಾಗಿರ್ತೀವಿ, ಆ ಕಾರಣ ಯಾರಿಗೂ ಬೇಕಾಗಲ್ಲ, ನಮಗೆ ಗೊತ್ತಿರುತ್ತೆ. ಗೊತ್ತಿದ್ದಾಗ ಏನಾಗುತ್ತೆ, ನಾನು ನಿಮಗೊಂದು ಒಳ್ಳೆ ಉದಾಹರಣೆನೂ ಕೊಟ್ಟೆ. ಕರೆಕ್ಟ್, ಸೂರ್ಯನೂ ಚಂದ್ರನೂ ಎರಡೂ ಚಂದನೇ ಅದಾದ್ರ ಜಾಗದಲ್ಲಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತೀಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ದರ್ಶನ್ ಜೊತೆ ಕಳೆದಂಥ ಕೆಲವು ಕ್ಷಣಗಳನ್ನು ನೆನೆಸ್ಕೊಂಡ್ರು ಸುದೀಪ್ ಅವರು ಪೌರಾಣಿಕ ಚಿತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವಂಥ ಸಂದರ್ಭದಲ್ಲಿ. ಅದರ ಜೊತೆಗೆ ಸೂರ್ಯ ಚಂದ್ರ ಎಲ್ಲಿದ್ರೆ ಚಂದನೋ ಅಲ್ಲೇ ಚಂದ, ಅಂದರೆ ನಾವು ಮತ್ತೆ ಒಂದಾಗುವಂಥ ಚಾನ್ಸಸ್ ಇಲ್ಲ ಅನ್ನುವಂಥ ರೀತಿಯಾದಂಥ ಮಾತುಗಳು ಏನೆಲ್ಲ ಮಾತನಾಡ್ತಾ ಹೋದ್ರು ದರ್ಶನ್ ವಿಚಾರದಲ್ಲಿ. ಎಸ್ ಪೃಥ್ವಿ, ಖಂಡಿತವಾಗ್ಲೂ ನೀವು ಹೇಳಿದಾಗೆ ಸುದೀಪ್ ಅವರ ಮಾತುಗಳನ್ನು ನೋಡಿದ್ರೆ ಇನ್ನು ದರ್ಶನ್ ಅವರ ಜೊತೆಗಿನ ಸ್ನೇಹ ದೂರದ ಮಾತು ಅಂತಲೇ ಹೇಳ್ಬೋದು. ಒಂದು ಕಾಲದಲ್ಲಿ ಅಂಬಿ ಮತ್ತು ವಿಷ್ಣು ಅವ್ರನ್ನ ಹೊರತುಪಡಿಸಿದರೆ ಕಿಚ್ಚ ಮತ್ತು ದಚ್ಚು ಅನ್ನುವಂಥ ಮಾತು ನಮ್ಮ ಕನ್ನಡ ಚಿತ್ರರಂಗದಲ್ಲಿತ್ತು. ಆದರೆ ಈಗ ಅವರ ಮುನಿಸನ್ನು ನೋಡಿದ್ರೆ ನಿಜವಾಗ್ಲೂ ಈಗ ಅವರು ಮತ್ತೆ ಒಂದಾಗೋದೇ ಇಲ್ವೇನೋ ಅನ್ನುವಂಥ ನಿಟ್ಟಿನಲ್ಲಿ ಅವರು ಮಾತಾಡಿದ್ದಾರೆ. ಸೊ ಏನವರ ಹುಟ್ಟು ಹಬ್ಬದ ಪ್ರಯುಕ್ತ ಅವರ ಅಭಿಮಾನಿಗಳಿಗಾಗಿ ಒಂದಷ್ಟು ಸಿದ್ಧತೆಗಳನ್ನು ಮಾಡಿದರು. ಆ ಸಿದ್ಧತೆಯ ನಡುವೆ ಮಾಧ್ಯಮಗಳ ಜೊತೆ ಮಾತನಾಡಿದಂಥ ಸಂದರ್ಭದಲ್ಲಿ ಸುದೀಪ್ ಅವರು ಹಳೆಯ ನೆನಪುಗಳ ಜೊತೆಗೆ ಅವರು ಪೌರಾಣಿಕ ಸಿನಿಮಾದಲ್ಲಿ ಯಾಕೆ ಮಾತನಾಡೋದಲ್ಲ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡುವುದರ ಜೊತೆಯಲ್ಲಿ ದರ್ಶನ್ ಅವರ ಜೊತೆಗಿನ ಒಂದಷ್ಟು ಒಡನಾಟ ಮತ್ತು ಮುಂದಿನ ದಿನ
ದಿನಗಳಲ್ಲಿ ಅವರ ಜೊತೆಗಿನ ಸ್ನೇಹದ ಬಗ್ಗೆಯೂ ಕೂಡ ಸುದೀಪ್ ಅವರು ಮಾತನಾಡುವ ಮುಖಾಂತರ ಒಂದಷ್ಟು ವಿಚಾರಗಳನ್ನು ನೆನೆಸ್ಕೊಂಡ್ರು. ಅದರ ಜೊತೆಗೆ ಏನು ಡಿಸೆಂಬರ್ 25ನೇ ತಾರೀಕು K47 ಸಿನಿಮಾ ಏನು ರಿಲೀಸ್ ಆಗ್ತಿದೆ, ಅದರ ಜೊತೆಯಲ್ಲೇ ದರ್ಶನ್ ಅವ್ರ ಸಿನಿಮಾ ಕೂಡ ರಿಲೀಸ್ ಆಗ್ತಿದೆ ಅನ್ನುವಂಥ ಸಂದರ್ಭದಲ್ಲಿ ಆ ಚಿತ್ರಕ್ಕೂ ಕೂಡ ಒಳ್ಳೆಯದಾಗಲಿ, ಅದು ನಮ್ಮ ಕನ್ನಡ ಸಿನಿಮಾನೇ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ವಿಚಾರಗಳನ್ನ ಮಾತನಾಡಿದ್ರು ಪೃಥ್ವಿ.